Hello everyone, welcome to my channel Siri Natural Fitness. ಪೀರಿಯಡ್ಸ್ ಪ್ರಾಬ್ಲಮಿಂದ ಬಳಲ್ತಾ ಇದ್ದೀರಾ? ಹಾಗಿದ್ರೆ ನಾನಿವತ್ತೊಂದು ಸ್ಮಾಲ್ ಟಿಪ್ಸ್ನ ಕೊಡ್ತಾ ಇದ್ದೀನಿ. ಇದನ್ನು ನೀವು ಫಾಲೋ ಮಾಡಿದ್ದೀರಾ ಅಂದರೆ ಯಾವುದೇ ರೀತಿ ಪೀರಿಯಡ್ ಸಮಸ್ಯೆ ಅಥವಾ ವೈಟ್ ಡಿಸ್ಚಾರ್ಜ್ ಇರ್ಬೋದು, ಇದೆಲ್ಲ ನಿಮಗೆ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಸೊ ಅದೇನಂತ ನೋಡೋಣ. ಅದಕ್ಕಿಂತ ಮುಂಚೆ ಇವರು ನಮ್ಮ ವೀವರು ನಮ್ಮ ಹತ್ರ ಡಯಟ್ ಡಿಸೈನ್ ಮಾಡಿಸ್ಕೊಂಡು PCOD, ಥೈರಾಯ್ಡು ಮತ್ತು ಪೀರಿಯಡ್ಸ್ ಪ್ರಾಬ್ಲಮ್ನೆಲ್ಲ ಕರೆಕ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ವೆಯ್ಟ್ ಲಾಸ್ ಕೂಡ ಮಾಡ್ಕೊಂಡಿದ್ದಾರೆ. ಅವ್ರ ರಿಸಲ್ಟ್ನ ಅವ್ರ ಬಾಯಿಂದನೇ ಕೇಳ್ಕೊಂಡು ಬರೋಣ. ಸೊ ನಾನು ಆ ಟಿಪ್ಸ್ನ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಹಲೋ ಹಲೋ ಮ್ಯಾಮ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ಓಕೆ, ನಾನು ಕೂಡ ಚೆನ್ನಾಗಿದ್ದೀನಪ್ಪ. ಸೊ ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ರಿ ಅಲ್ವಾ? ಓಕೆ ಮ್ಯಾಮ್, ತಗೊಂಡಿದ್ದೆ ಮ್ಯಾಮ್. ಓಕೆ, ಎಷ್ಟು ಕೆಜಿ ವೆಯ್ಟ್ ರಿಡ್ಯೂಸಿಂಗ್ ಆಗಿದೆ? ಮ್ಯಾಮ್ 12 kg ಆಗಿದೆ ಮ್ಯಾಮ್ ನಾನು 3 ಮಂತಿಗೆ. ಓಕೆ, ಮತ್ತೆ 1 ಮಂತ್ ತಗೊಂಡಿದ್ದೆ ಮ್ಯಾಮ್. ಇನ್ನೂ ಅದು ಇದು ಮಾಡಿ ಸ್ಟಾರ್ಟ್ ಮಾಡಿಲ್ಲ ಮ್ಯಾಮ್. ಇನ್ನು ಸ್ಟಾರ್ಟ್ ಮಾಡಿಲ್ವಾ? ಇಲ್ಲ ಮ್ಯಾಮ್. ಇವಾಗ 12 kgs ಅಷ್ಟು ವೆಯ್ಟ್ ರಿಡ್ಯೂಸ್ ಆಗಿದೆಯಾ ನಿಮಗೆ? ಓಕೆ. ಓಕೆ, ಹೇಗೆ ಅನ್ನಿಸ್ತಾ ಇದೆಯಪ್ಪ ಫೀಲಿಂಗ್? ಚೆನ್ನಾಗಿದೆ ಮ್ಯಾಮ್. ನನಗಂತೂ 72 ಇದೆ ಮ್ಯಾಮ್. ನಾನು ಓಕೆ 4.9 ಹೈಟ್ ಇತ್ತು ಮ್ಯಾಮ್. ಭಾಳ ವೆಯ್ಟ್ ಇದ್ದೆ ಮ್ಯಾಮ್ ನಾನು. ಓಕೆ ಯಾವ ಡ್ರೆಸ್ ಹಾಕೋಣಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಫೀಲಿಂಗ್ ಗುಡ್ ಮ್ಯಾಮ್. ಓಕೆ, ಇವಾಗ ತುಂಬಾ ಚೆನ್ನಾಗಿ ಡ್ರೆಸ್ಸಸ್ ಎಲ್ಲ ಹಾಕೊಳ್ತಾ ಇದ್ದೀರಾ? ಓಕೆ ಮ್ಯಾಮ್. ಎಲ್ಲ ಡ್ರೆಸ್ ಎಲ್ಲ ಆಗ್ತಿದೆ. ಆಮೇಲೆ ಹೇರ್ ಫಾಲ್ ಆಗ್ತಿತ್ತು. ಓಕೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು. ಓಕೆ, ಭಾಳ ಪ್ರಾಬ್ಲಮ್ ಇತ್ತು ಮ್ಯಾಮ್. ಎಲ್ಲ ಸಾಲ್ವ್ ಆಗಿದೆ ಮ್ಯಾಮ್. ಏನೇನ್ ಪ್ರಾಬ್ಲಮ್ ಇತ್ತಪ್ಪ ನಿಮ್ಗೆ? ಮ್ಯಾಮ್ ನನಗೆ ಮಂತ್ಲಿ ಡೇಟ್ ಆಗ್ತಿರ್ಲಿಲ್ಲ ಮ್ಯಾಮ್. ಯಾಕೆ? ಗೊತ್ತಿಲ್ಲ ಮ್ಯಾಮ್, ಅದು ವೇಟಿಂದು. ಬಟ್ ಈವನ್ ಎಲ್ಲ ಅಲ್ಲ, check ಮಾಡ್ಸಿದೆ ನಾನ್ ma'am ಕೇಳಿದ್ದು ಅದು. ಥೈರಾಯ್ಡ್ ಪ್ರಾಬ್ಲಮ್ ಏನಾದ್ರೂ ಇಲ್ಲ ಇತ್ತಾ? ಇಲ್ಲ ಮ್ಯಾಮ್, ಅದೆಲ್ಲ ಚೆಕ್ ಮಾಡಿಸಿದ್ದೆ ಮ್ಯಾಮ್ ನಾನು. ಓಕೆ ಬಟ್ ಏನಿಲ್ಲ. ಆದ್ರೂನು ಆಮೇಲೆ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು ಮ್ಯಾಮ್ ನನಗೆ. ಓಕೆ ಓಕೆ, ಹಿಮೋಗ್ಲೋಬಿನ್ ಕಮ್ಮಿ ಇರೋದಕ್ಕೇನೆ ಆತರ ಪ್ರಾಬ್ಲಮ್ ಆಗ್ತಾ ಇರತ್ತೆ. ಸೊ ಹಾ, ಇವಾಗೆಲ್ಲ ನಾರ್ಮಲ್ ಆಗಿದ್ಯಾ ನಿಮ್ಗೆ? ನಾರ್ಮಲ್ ಆಗಿದೆ ಮ್ಯಾಮ್. ಎಲ್ಲ ನಾರ್ಮಲ್ ಆಗಿದೆ ಮ್ಯಾಮ್. ಓಕೆ, ನಿಮ್ಗೆ ಡಯಟ್ ತಗೊಳಕ್ ಮುಂಚೆ ನಂಬಿಕೆ ಇತ್ತಾ? ಸೊ ವೆಯ್ಟ್ ಲಾಸ್ ಮಾಡ್ಕೊಳ್ತೀನಿ, ಹೆಲ್ತಿ ಆಗಿರ್ತೀನಿ ಇಲ್ಲ ಅಂತ? ಮ್ಯಾಮ್, ನಾನ್ ಡೈಲಿ ವಿಡಿಯೋ ನೋಡ್ತಿದ್ದೆ. ಬಟ್ ಎಲ್ಲಾರು ಹೇಳೋದ್ ನೋಡಿ ನನಗೂ ಕಾನ್ಫಿಡೆಂಟ್ ಬಂತು. ಓಕೆ ಅಂದ್ರೆ ಅದು ಇದು ಡಯಟ್ ತಗೊಂಡು ಏನಾದ್ರೂ ಮಾಡ್ಕೊಳ್ತಾರೆ ಅನ್ನೋ ಭಯ ಒಂದಿತ್ರಿ. ಓಕೆ ಹಂಗಾಗಿ ಏನು ಮಾಡಿರ್ಲಿಲ್ಲ. ಆಮೇಲೆ ಒಂದ್ಸರಿ ಫೋನ್ ಮಾಡಿ ಕೇಳಿದೆ. ಹಾ ಆಯ್ತು, ಏನಾಗಲ್ಲ ತಗೊಳ್ಳಿ ಡಯಟ್ ಪ್ಲಾನ್ ಅಂದಿಂದ ತಗೊಂಡೆ ಮ್ಯಾಮ್ ನಾನು. ಓಕೆ, ಏನೆಲ್ಲ ಚೇಂಜಸ್ ಆಗಿದ್ಯಪ್ಪ ಇವಾಗ ನಿಮ್ಮಲ್ಲಿ ಡಯಟ್ ತಗೊಳಕ್ ನಾನು ಮುಂಚೆ? ಭಾಳ ವೈಟ್ ಇದ್ದೀನಿ ಮ್ಯಾಮ್. ಅದ್ರ ಮತ್ತೆ ಗ್ಲೋ ಬಂದಿದೆ ಮ್ಯಾಮ್ ಭಾಳ. ಇನ್ನೂ ಫೇಸ್ ಅಲ್ಲೆಲ್ಲ ಚೆನ್ನಾಗಿ ಗ್ಲೋ ಹೇರ್ ಫಾಲ್ ಬಂದಿದ್ಯಾ? ಓಕೆ ಮ್ಯಾಮ್. ಹೇರ್ ಫಾಲ್ ಭಾಳ ಆಗ್ತಿತ್ತು ಮ್ಯಾಮ್, ಅದು ಹೋಗಿದೆ. ಎಲ್ಲ ಚೆನ್ನಾಗಿ ಹೇರ್ ಬಂದಿದೆ. ಹಾ ಆಮೇಲೆ ಮ್ಯಾಮ್ ಹಿಮೋಗ್ಲೋಬಿನ್ ಹೆಚ್ಚಿಗೆನೇ ಆಗಿದೆ. ಓಕೆ, ಎಲ್ಲಾರು ಚೆಕ್ ಕೇಳ್ತಿದಾರೆ ಮಾಡ್ಸಿದ್ರಾ? ಮ್ಯಾಮ್, ಏನ್ ತಗೊಂಡಿಯಾ, ಸ್ಲಿಮ್ ಆಗಿಯಾ, ನಮಗೂ ಹೇಳು ಹೇಳು ಅಂತ ಹೇಳ್ತಿದ್ದಾರೆ ಮ್ಯಾಮ್. ಓಕೆ ಓಕೆ, ಇದು ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ಇಲ್ಲ, ಏನು ಇಲ್ಲ, ಎಲ್ಲ ಮನೇಲಿ ಮಾಡ್ಕೊಂಡು ತಿನ್ನೋ ಊಟದಿಂದನೇ ಇಷ್ಟು ಕಡಿಮೆ ಆಗಿದ್ದೀರಾ ಅಲ್ವಾ? ಹಾಂ ಮ್ಯಾಮ್. ಹಾಂ ಮ್ಯಾಮ್. ಸೊ ಎಲ್ಲ ಸಿಕ್ತಾ? ನೀವ್ ಯಾವ ಊರಲ್ಲಪ್ಪ ಇರೋದು? ನಾವಿಲ್ಲಿ ದಾವಣಗೆರೆಯಲ್ಲಿ ಇರೋದು ಮ್ಯಾಮ್ ನಾವು. ಓಕೆ ಇವಾಗ ನಮ್ಮ ಮನೆಯವರು ಪೊಲೀಸ್ ಮ್ಯಾಮ್. ಅದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅವರಿಗೆ. ಓಕೆ ಎಲ್ಲ ಸಿಕ್ತು ಮ್ಯಾಮ್. ಒಂದೊಂದು ಮಾತ್ರ ಸಿಕ್ಕಿರ್ಲಿಲ್ಲ. ಬಟ್ ಅದ್ರಲ್ಲೇ ನಾನು ವೇಟ್ ಇದು ಸರಿಯಾಗಿ ಇನ್ನೂ ಒಂದು 15 ಡೇಸ್ ಮಾಡಿದ್ದೆ ಅಂದ್ರೆ ಇನ್ನೂ ಒಂದು 4-5 kg ಇಳಿಬೋದಿತ್ತು ಮ್ಯಾಮ್. ಓಕೆ ನಾನು ಓಕೆ, ಮದ್ವೆ ಆದಿದಂತ ಮತ್ತೆ ಇದು ಮಾಡ್ಬಿಟ್ಟೆ. ಹಾ ಸರಿಯಾಗಿ ಚೆನ್ನಾಗಿದೆ ಮ್ಯಾಮ್. ಮಾಡಕ್ಕಾಗಿಲ್ವಾ? ಎಲ್ಲರಿಗೂ ಹೇಳಿದೀನಿ ಮ್ಯಾಮ್ ನಾನು, ಚೆನ್ನಾಗೈತಿ ತಗೊಳ್ಳಿ ಡಯಟ್ ಪ್ಲಾನ್ ಅಂತ. ಓಕೆಪಾ ಓಕೆ. ಅಂದ್ರೆ ಮನೇನ್ ಫುಡ್ ಅಲ್ಲಿ ಮ್ಯಾಮ್, ಫ್ರೂಟ್ಸ್, ವೆಜಿಟೇಬಲ್ಸ್, ಟೈಮ್ ಸರಿ ಊಟ. ಹಾ ಇವಾಗ ಯಾವಾಗ ಬೇಕು ಅವಾಗೆ ಊಟ ಮಾಡ್ತಿದ್ವಿ ಮ್ಯಾಮ್ ನಾವು. 4 o'clock 3 o'clock ಯಾವಾಗ ಬರುತ್ತೆ ಅವಾಗೆ. ಈ ಕರೆಕ್ಟ್ ಟೈಮ್ ಸೆಟ್ ಆಗ್ಬಿಟ್ಟಿದೀನಿ ಮ್ಯಾಮ್. ಎಲ್ಲಿ ಸರ್ಕಣೆ ಅಯ್ಯೋ 2 ಗಂಟೆ ಆಯ್ತಲ್ಲ, ಊಟ ಮಾಡ್ಬೇಕಲ್ಲ ಅನಿಸ್ಬಿಡುತ್ತೆ ಮ್ಯಾಮ್. ಹಾ ಹಾ ಹಾ, ಟೈಮ್ ಇವಾಗ ಸೆಟ್ ಆಗಿದೆ. ಹೊಟ್ಟೆ ತುಂಬಾ ತಿನ್ನೋದಿತ್ತಲ್ವಾ ನಮ್ಮ ಡಯಟ್ ಅಲ್ಲಿ ನಿಮ್ಗೆ? ಇದೆ ಮ್ಯಾಮ್, ಇದೆ. ನಮ್ಗೆ ಸಾಕಾಗೋಗ್ಬಿಟ್ಟು ನಾನೇ ಮ್ಯಾಮ್ ಕೇಳ್ತಿದ್ದೆ ನೋಡಿ, ಇಷ್ಟೆಲ್ಲಾ ತಿನ್ಬೇಕ್ರೆ ಅಂತ. ಹಾ ಹಾ, ಅಷ್ಟೆಲ್ಲ ಕೇಳಿದೀನಿ ತಿನ್ಕೊಂಡು ಮ್ಯಾಮ್ ನಾನು, ಇಷ್ಟೆಲ್ಲಾ ತಿನ್ಬೇಕು ಮ್ಯಾಮ್. ಇಲ್ಲಮ್ಮ ನೀನ್ ನೋಡು, ಆದ್ರೆ ತಿನ್ನು, ಇಲ್ಲಾಂದ್ರೆ ಪರವಾಗಿಲ್ಲ ಮ್ಯಾಮ್. ಹಾ, ಎಲ್ಲ ತಿನ್ಕೊಂಡು ಈ ತರ ವೆಯ್ಟ್ ಲಾಸ್ ಆಗತ್ತೆ weight ಅಂತ loss ನಂಬಿಕೆ ಇರ್ಲಿಲ್ಲ ನಿಮ್ಗೆ ಅಲ್ವಾ? ನಂಬಿಕೆ ಇರ್ಲಿಲ್ಲ ಮ್ಯಾಮ್. ಬಟ್ ಅದು ವಿಡಿಯೋ ನೀವು ನೋಡಿದ ತಕ್ಷಣ ಅನ್ಸ್ತಿತ್ತು ನಂಗೂ, ಇಷ್ಟೆಲ್ಲಾ ಹೇಳ್ತಿದ್ದಾರೆ, ಇಷ್ಟೆಲ್ಲಾ ಮಾಡ್ತಿದ್ದಾರೆ, ಆಗ್ಬೋದು ಅಂತ ನಂಬಿಕೆ ಇತ್ತು ಮ್ಯಾಮ್. ಇವಾಗ ನೋಡಿ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ಮ್ಯಾಮ್ ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಆಗಿತ್ತು ಮ್ಯಾಮ್ ಇದರಿಂದ ನಂಗೆ. ಹಾ ಹಾ ಹಾ, ಮತ್ತೆ 1 ಮಂತ್ ತಗೊಂಡಿದ್ದೆ ಮ್ಯಾಮ್. ಇನ್ನೊಂದು 5 kg ಇಲ್ಲ 6 kg ರೆಡ್ಯೂಸ್ ಆಗ್ಬೇಕಂತಂದು. ಹ್ಮ್ ಹ್ಮ್ ಹ್ಮ್
ಬಟ್ ಇನ್ನು ಮಾಡಿಲ್ಲ ಮ್ಯಾಮ್, ಮನೇಲಿ ಮದ್ವೆ ಇತ್ತಾ, ಹ್ಮ್. ಅದೆಲ್ಲ ಮುಗಿಸ್ಬಿಟ್ಟೆ ಮಾಡೋಣ ಅಂತ. ಆಯ್ತಪ್ಪ ಆಯ್ತು, ನಿಧಾನಕ್ಕೆ ಮಾಡಿ. ನೀವ್ ಅನ್ಕೊಂಡಿರೋಷ್ಟು ರೀಚ್ ಮಾಡ್ಕೊಳ್ಳಿ. ವೆಯ್ಟ್ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಆಮೇಲೆ ಇಳಿಸ್ಕೊಳ್ಳಿ. ಸ್ಕಿನ್ ಮ್ಯಾಮ್ ನಂದು ಬ್ಲಾಕ್ ಹೆಡ್ಸ್ ಭಾಳ ಇದ್ವು ಮ್ಯಾಮ್. ಓಕೆ. ಆಮೇಲೆ ಎಲ್ಲ ಪಿಗ್ಮೆಂಟೇಶನ್ ಆಗ್ಬಿಟ್ಟಿತ್ತು ಮ್ಯಾಮ್ ನಂಗೆ. ಹಾ, ಅದೆಲ್ಲ ಕ್ಲಿಯರ್ ಆಗೈತ್ರಿ ಮ್ಯಾಮ್ ಇವಾಗ. ಎಲ್ಲ ಕ್ಲಿಯರ್ ಆಗಿದ್ಯಾ? ಎಲ್ಲ ಕ್ಲಿಯರ್ ಆಗಿದೆ ಮ್ಯಾಮ್, ಸೂಪರ್ ಆಗಿದೆ ನೋಡ್ರಿ ಮ್ಯಾಮ್. ಏನೋ ಒಂಥರ ಭಾಳ ಖುಷಿ ಆಗ್ಬಿಟ್ಟೈತಿ ಮ್ಯಾಮ್, ವೇಟ್ ಲಾಸ್ ಆಗಿಂದ ಅಂತೂ ಭಾಳ ಖುಷಿ ಆಗ್ಬಿಟ್ಟೈತ್ರಿ. ಹೌದಲ್ವಾ? ಆಮೇಲೆ ಅಷ್ಟೊಂದ್ ಎಲ್ಲಾರ್ದು kgs loss ಫೀಲಿಂಗೇ ಬೇರೆ ಆಗಿದೆ. ಆಗ್ಬಿಡುತ್ತೆ. ಎಷ್ಟ್ ಚೆನ್ನಾಗಿದ್ದಾಳ ನೋಡ್ರಿ, ಹೆಂಗ್ ಫ್ಯಾಟ್ ಇದ್ಲು ಅಂತ. ಜಲಸ್ ಪಟ್ಕೊಳ್ತಾ ಇದಾರಾ? ಹ್ಞೂನ್ರಿ ಮ್ಯಾಮ್, ಅಷ್ಟ ಖುಷಿ ಆಗ್ಬಿಟ್ಟೈತ್ರಿ ಮ್ಯಾಮ್ ನಂಗೆ. ಓಕೆಪ್ಪ. ಅನಿಸ್ತಿತ್ತು ಎಲ್ಲಾ ಫೇರ್ ಇದೀನಿ, ಕಲರ್ ಇದೀನಿ, ಬಟ್ ಸ್ಕಿನ್ ನೋಡಿದ್ರೆ ಪಿಗ್ಮೆಂಟೇಶನ್ ಐತಿ, ಹಾ. ಆಮೇಲೆ ಹೇರ್ ಫಾಲ್ ಆಗುತ್ತೆ ಅಂತ ಫೀಲ್ ಇತ್ರಿ ಮ್ಯಾಮ್ ನಂಗೆ. ಎಲ್ಲಾನು ಹೋಗಿದೆ, ಭಾಳ ಖುಷಿ ಅಂತ. ಮುಂಚೆ ಏನಾದ್ರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಾ ಇದಕ್ಕೆ? ಇಲ್ಲ ಮ್ಯಾಮ್, ಎಲ್ಲಿ ತಗೊಂಡಿರ್ಲಿಲ್ಲ. ಬಟ್ ಅದು ಇದು ಡಯಟ್ ಪ್ಲಾನ್ ಬೇರೆ ಕಡೆಯಲ್ಲೆಲ್ಲ ಹೋಗ್ಬೇಕಂತ ಮಾಡಿದ್ದೆ ಮ್ಯಾಮ್. ನಾನು ಡೈಲಿ ವಾಕಿಂಗ್ ಹೋದೆ, ಎಲ್ಲ ಮಾಡ್ತಿದ್ದೆ ಮ್ಯಾಮ್. ಓಕೆ. ಆದ್ರೂ ವೇಟ್ ಲಾಸ್ ಆಗ್ತಿರ್ಲಿಲ್ಲ. ನಿಮ್ದು ವಿಡಿಯೋ ನೋಡಿ ನೋಡಿ ಒಂದಿನ ಡಿಸೈಡ್ ಮಾಡೇ ಬಿಟ್ಟೆ, ಏನಾದ್ರೂ ಆಗ್ಲಿ ತಗೊಳ್ಳೇಬೇಕಂತ. ಓಕೆ ಓಕೆ. ಸೂಪರ್ ರಿಸಲ್ಟ್ ಬಂದ್ಬಿಟ್ರಿ ಮ್ಯಾಮ್. ವೆರಿ ಗುಡ್ ವೆರಿ ಗುಡ್. ಎಲ್ಲಾರ್ಗು ಹೇಳೇನ್ ನೋಡ್ರಿ ಮ್ಯಾಮ್, ಯಾರು ಫ್ಯಾಟ್ ಇದಾರೆ, ಏನಾರ ಪ್ರಾಬ್ಲಮ್ಸ್ ಇದೆ ಅವ್ರಿಗೆ ಅಂದ್ರೆ ಈ ಮೇಡಮ್ ಅವ್ರ ನಂಬರ್ ಕೊಡ್ತೀನಿ, ತಗೊಳ್ಳಿ, ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳೀನಿ ಮ್ಯಾಮ್. ಓಕೆಪ್ಪ ಓಕೆ. ತುಂಬಾ ಖುಷಿ ಆಗತ್ತೆ ನಿಮ್ಮ ಹತ್ರ ಈ ತರ ಮಾತುಗಳು ಕೇಳಲಿಕ್ಕೆ ನನ್ಗೆ. ಸೊ ಥ್ಯಾಂಕ್ ಯು ಫಾರ್ ಕಾಲಿಂಗ್. ನಮ್ ವ್ಯೂವರ್ಸ್ಗೆ ಏನಾದ್ರೂ ಹೇಳ್ಬೇಕಂದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಏನು ಸುಮ್ನೆ ಹಾಸ್ಪಿಟ್ಲಿಗೆ ಹೋಗಿ ಅಷ್ಟಿಷ್ಟು ದುಡ್ಡು ಕೊಡೋದ್ ಬದ್ಲಿ ಹಾ. ಇಲ್ಲೇ ನಿಮ್ಮ ಹತ್ರ ಡಯಟ್ ಪ್ಲಾನ್ ತಗೊಂಡು ಎಲ್ಲ ರಿಕವರ್ ಮಾಡ್ಕೋಬಹುದು ಅಂತ ಹೇಳ್ತೇನೆ ನೋಡ್ರಿ ಮ್ಯಾಮ್. ಏನ್ ಓಕೆ. ಪ್ರಾಬ್ಲಮ್ಸ್ ಇದೆ ಹೆಲ್ತ್ ಇಂದು ಎಲ್ಲ ಇದು ಮಾಡ್ಕೋಬಹುದು ನೋಡ್ರಿ. ಸೊ ಗೈಸ್, ಕೇಳಿಸ್ಕೊಂಡ್ರಿ ಅಲ್ವಾ? ಇದೇ ಥರನೇ ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ಹೆಲ್ದಿ ಆಗಿರಬೇಕು, ಹಾರ್ಮೋನ್ ಇನ್ಬ್ಯಾಲೆನ್ಸ್ನೆಲ್ಲ ಸರಿ ಮಾಡ್ಕೊಳ್ಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮಗೂ ಕೂಡ ಗುಡ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಗೈಸ್, ನಾನು ಹೇಳಿದೆ ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ನ ಸರಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಹೂವು ಸಾಕು. ಸೊ ಇದು ದಾಸವಾಳ ಹೂವು, ಬಿಳಿ ದಾಸವಾಳ ಹೂವು ತಗೊಂಡು ಇದನ್ನ ಏನು ಮಾಡೋ ಅಗತ್ಯ ಇಲ್ಲ. ನೀವು ಡೈರೆಕ್ಟ್ಲಿ ಗಿಡದಿಂದ ಕಿತ್ಕೊಂಡು ಹಾಗೆ ತಿಂದ್ಬಿಡ್ಬೇಕಾಗತ್ತೆ. ಸೊ ಇದೇ ತರ ನೀವು ಕಂಟಿನ್ಯೂಸ್ಲಿ 1 ಮಂತ್ ಏನಾದರೂ ಮಾಡಿದ್ದೀರಾ ಅಂತ ಹೇಳಿದ್ರೆ, ಸೊ ತಲೆ ಕೂದಲು ಏನಾದರೂ ಉದುರುತ್ತಾ ಇದ್ರೂ ಕೂಡ ಅದು ಕೂಡ ಸ್ಟಾಪ್ ಆಗುತ್ತೆ. ನಿಮಗೆ ಡ್ಯಾಂಡ್ರಫ್ ಕೂಡ ಇದ್ರೂ ಅದು ಸ್ಟಾಪ್ ಆಗುತ್ತೆ. ಸೊ ಜೊತೆಗೆ ಯಾವುದೇ ತರ ಪೀರಿಯಡ್ ಪ್ರಾಬ್ಲಮ್ ಇರಲಿ, ಅಂದ್ರೆ ನಿಮಗೆ ಓವರ್ ಬ್ಲೀಡಿಂಗ್ ಇರ್ಬೋದು, ಸೊ ಇರ್ರೆಗ್ಯುಲರ್ ಪೀರಿಯಡ್ ಇರ್ಬೋದು, ಅಥವಾ ವೈಟ್ ಡಿಸ್ಚಾರ್ಜ್ ಇರ್ಬೋದು. ವೈಟ್ ಡಿಸ್ಚಾರ್ಜ್ ಅಂದ್ರೆ ಬಿಳಿ ಬಟ್ಟೆ ಅಂತ ಹೇಳ್ತಾರೆ ಅಲ್ವಾ? ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಸೊ ಅದು ಹಾಗೇನೆ ಹೂವನ ಕಿತ್ಕೊಂಡು ಹೂವ ಸಮೇತ ಒಂದು 4-5 ಹೂವನ ಹಾಗೆ ಡೈರೆಕ್ಟ್ಲಿ ತಿಂದ್ಬಿಡ್ಬೇಕಾಗತ್ತೆ. ದೇಹ ಕೂಡ ತಂಪಾಗಿರುತ್ತೆ, ತುಂಬಾ ಚೆನ್ನಾಗಿ ನಿಮ್ಗಿರೋ ಪ್ರಾಬ್ಲಮ್ಸ್ನೆಲ್ಲ ಕಡಿಮೆ ಆಗೋ ಥರ ಮಾಡುತ್ತೆ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನಿನ್ನು ನೆಕ್ಸ್ಟ್ ಒಳ್ಳೆ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.